ನಾವು ಖರೀದಿದಾರರು. ಆ ಜಾಗದಲ್ಲಿ ಬಂದು ಆ ಜಾಗಕ್ಕೆ ಬಂದು ಒಂದು 40-50 ವರ್ಷದ ಹಿಸ್ಟ್ರಿ ಇದೆ. ಆದರೆ ಈ ಮಧ್ಯೆ ಒಂದು 6 ಮಂತ್ಸಿಂದ ನಮ್ಮೆಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಇವರೆಲ್ಲ ಏನಂದರೆ ಅಧಿಕಾರಿಗಳು ಮತ್ತು ಯಾರು 2018ನಲ್ಲಿ ಒಂದು ಅಗ್ರಿಮೆಂಟ್ ನಡೆದಿರುತ್ತೆ, ಆ ಅಗ್ರಿಮೆಂಟ್ನ ತಗೊಂಡೋಗಿ ಕೋರ್ಟಿಗೆ ಕೊಟ್ಟು ಅದ್ರ ಮುಖಾಂತರ ಅಲ್ಲಿ ಬಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಬಂದು ಚೆಕ್ ಬಂದು ರಾಂಗ್ ಆಗಿ ಕೊಟ್ಟಿದ್ದಾರೆ. ಸರ್ವೆ ನಂಬರ್ ಒಂದು ಚೆಕ್ ಬಂದು ನಮ್ಮ ಜಾಗಗಳದ್ದು ಕೊಟ್ಬಿಟ್ಟು ಜಿ.ವಿ. ಶ್ರೀನಿವಾಸು, ರಂಗನಾಥು ಮತ್ತು ಮುರಳಿ ಅನ್ನೋ 3 ವ್ಯಕ್ತಿಗಳು ಸೇರಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವ್ರು ನಮ್ಮ ಒಂದು ಕಾಮಸಮುದ್ರ ಸುತ್ತಮುತ್ತಲೂ ಬಂದ್ಬಿಟ್ಟಿದೆ. ಈ ಥರ ಜಮೀನುಗಳು ಇಂಥದ್ದೇನಾದರೂ ಏನು ಮಾಡೋದು ಫೇಕ್ ಮಾಡ್ಕೊಂಡು ಜೀವನ ನಡೆಸುವಂಥ ವ್ಯಕ್ತಿಗಳಾಗಿರ್ತಾರೆ. ಇವ್ರ ಜೊತೆಗೆ ಏನು ಮಾಡ್ತಿದ್ದಾರೆ ಅಂದರೆ ಕೆಲವು ರೆವಿನ್ಯೂ ಅಧಿಕಾರಿಗಳು ಮತ್ತು ಅವರ ಹೈಯರ್ ಅಧಿಕಾರಿಗಳೆಲ್ಲ ಇನ್ವಾಲ್ವ್ ಆಗಿ ಶಾಮೀಲಾಗಿ ಕುತಂತ್ರ ನಡೆಸಿ ನಮ್ಮ ಈ ಒಂದು 100 ಕುಟುಂಬಗಳು ಮತ್ತು ನಮ್ಮ GSM ಶಾಲೆ, ನಮ್ಮ ಒಂದು ಬ್ರೆಡ್ ಟ್ರಸ್ಟ್, ಭಾರತ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಇದೆ, ಎಲ್ಲನೂ ನಾವು ಸರ್ಕಾರದಿಂದ ಮಾನ್ಯತೆ ಪಡ್ಕೊಂಡು ನಾವು ಸರ್ಕಾರಕ್ಕೆ ಏನು ಟ್ಯಾಕ್ಸ್ ಪೇ ಮಾಡಬೇಕು ಅದೆಲ್ಲ ಪೇ ಮಾಡಿಕೊಂಡು ಅಲ್ಲಿ ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು ಎಲ್ಲ ಕಟ್ಟಿದ್ದೀವಿ. ನೋಂದಣಿ ಅಧಿಕಾರಿಗಳಿಂದ ನಾವು ಕ್ರಯದಾರರಾಗಿರ್ತೀವಿ, ನಾವು ಆ ಜಾಗಕ್ಕೆ ಮಾಲೀಕರಾಗಿರ್ತೀವಿ. ನಮ್ಗೆ ಇದುವರೆಗೂ ಯಾವುದೇ ತೊಂದರೆ ಇಲ್ದಿರ ಆ ಜಾಗದಲ್ಲಿ ನಾವು ಎಂಜಾಯ್ ಮಾಡಿದ್ದೀವಿ. ಎಲ್ಲ ಮತದವರು ಇದ್ದೀವಿ, ಎಲ್ಲ ಜಾತಿ ಜನನೂ ಇದ್ದೀವಿ. ಆದರೆ ಇವಾಗ ಈ ಒಂದು ಕೆಲವು ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, 3 ದಿನಕ್ಕೆ ಒಂದು ಸಾರಿ ಬರ್ತಾರೆ, ಫೆನ್ಸಿಂಗ್ ಹಾಕ್ತಾರೆ, ಗಿಡ ನೆಡ್ತಾರೆ, ಆಮೇಲೆ ನಮ್ಮ ಪೈಪುಗಳೆಲ್ಲ ಒಡೆದಾಕ್ತಾರೆ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಬೇರೆ ಯಾರ್ಯಾರು ಇಲ್ಲಿಗಲ್ ಆಗಿರುವಂಥ ಆ್ಯಕ್ಟಿವಿಟೀಸಲ್ಲಿರೋಂಥ ಗಂಡು ಮಕ್ಕಳನ್ನೆಲ್ಲ ತಂದು ಅಕ್ಕಪಕ್ಕ ಸುತ್ತುವರೆದು ನಮಗೆಲ್ಲ ಬೈಯೋ ರೀತಿ ಮಾಡ್ತಾರೆ. ಮಾತಾಡಿದ್ರೆ ಯಾರಾದರೂ ಜಮೀನು ಮಾಲೀಕರಾಗಿರೋರು ಹೋಗಿ ಮಾತಾಡಿದ್ರೆ ನಿಮ್ಮ ಮೇಲೆ FIR ಮಾಡ್ತೀವಿ ಅಂತೇಳಿ ದುಂಡ ವರ್ತನೆ ಮಾಡಿ ನಮ್ಮೆಲ್ರಿಗೂ ತುಂಬ ತೊಂದರೆ ಕೊಡ್ತಿದ್ದಾರೆ. ಅಲ್ಲಿ ಓಡಾಡುವಾಗ ನಾವೇ ಬಂದ್ಬಿಟ್ಟಿದೆ ನ್ಯಾಯಪರವಾಗಿ ನಾವು ಮಾತಾಡಬೇಕು ಅಂತ RI ಅವರಾಗಲಿ ಮತ್ತು ರೆವಿನ್ಯೂ ಅವ್ರು ಯಾರಾದರೂ ಬಂದಾಗ ನಾವು ನಮ್ಮ ಡಾಕ್ಯುಮೆಂಟ್ಸ್ ತೋರಿಸೋದಕ್ಕೆ ಹೋದ್ರೂ ನಾವು ಈಗಾಗಲೇ ಬಂದು ಕೆಲವು ದಾವೆಗಳು ಇರ್ತವೆ. ಆ ದಾವೆಗಳು, ಡಿಗ್ರಿಗಳು ಮತ್ತು ಆರ್ಡ್ರುಗಳು ಏನಾದರೂ ತೋರ್ಸೋಕೆ ಹೋದ್ರೂ ತೆಗೆದು ಬಿಸಾಕ್ತಿದ್ದಾರೆ ಈ ವ್ಯಕ್ತಿಗಳು. ಈ ಕೂಡಲೇ ನಮಗೆ ಇವ್ರ ಹೈಯರ್ ಆಫೀಸರ್ಸ್ ಯಾರಿದ್ದಾರೋ ಅವರೆಲ್ಲರೂ ಸೇರಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿರುವಂಥ ಎಲ್ಲ ಕುಟುಂಬಗಳು, ನಮ್ಮ ಶಾಲೆ ಪ್ರೈವೇಟ್ ಶಾಲೆಯವರು, ನಮ್ಮ ಶಾಲೆ ಇದುವರೆಗೂ ಯಾವುದೇ ಒಂದು ಡಾಟ್ ಇಲ್ದಂಗೆ ಇತ್ತು. ಈಗ ಇವರೆಲ್ಲ ಸೇರಿ ಆ ಜಾಗನ ಕಬಳಿಕೆ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ದೊಡ್ಡ ಮಟ್ಟದ ಒಂದು ಹುನ್ನಾರ ನಡೆಸಿ ಅಲ್ಲಿಗ ಹೈವೇ ಬರ್ತಾ ಇದೆ, ಪ್ಲಸ್ ರೈಲ್ವೆ ಇದು ಬ್ರಿಡ್ಜ್ ಬರ್ತಿದೆ. ಇದರ ದುಡ್ಡು ತೆಗೆದು ತಿಂದುಬಿಡೋಣ, ಈ ಜನಗಳನ್ನೆಲ್ಲ ಒಕ್ಕಲೆಬ್ಬಿಸ್ಬೇಕು ಮತ್ತು ಇವ್ರನ್ನ ಅಶಾಂತಿ ಮಾಡಬೇಕು. ನಾವು ಶಾಂತವಾದಂಥ ರೀತಿಯಲ್ಲಿದ್ದೀವಿ. ಶಾಂತಿಯನ್ನು ಕದಡಿ ನಮ್ಮೆಲ್ಲರಿಗೂ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ನಮ್ಮೆಲ್ರಿಗೂ ಒತ್ತಡ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರೂ ಒಂದು ನ್ಯಾಯ ಕೇಳಕ್ಕೆ ಹೋದರೆ ನಮ್ಮೆಲ್ಲ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಇವರೆಲ್ಲರನ್ನು ಈ ಕೂಡಲೇ ಈ ಥರ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಮುಖ್ಯವಾಗಿ ಜಿ.ವಿ. ಶ್ರೀನಿವಾಸು, ರಂಗನಾಥು ಮತ್ತು ಈ ಮುರಳಿ ಅನ್ನೋರ್ನ ಈ ಕೂಡಲೇ FIR ಹಾಕಿ ಇವ್ರನ್ನ ಒಳಗಾಕಿ ನಮ್ಮೆಲ್ರಿಗೂ ಈ ಅಧಿಕಾರಿಗಳು ಏನು ಕೋಡಿ ಮತ್ತು ನಕ್ಷೆ ಎಲ್ಲ ಇಲ್ಲೀಗಲ್ ಮಾಡಿದಾರೋ ಅದನ್ನೆಲ್ಲ ಲೀಗಲ್ ಮಾಡಿ ನಾವಿರೋ ಸ್ಥಳಗಳನ್ನೇ, ನಾವಿರೋ ಸರ್ವೆ ನಂಬರ್ 26, ಆ 26ನೇ ಸರ್ವೆ ನಂಬರಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡಬೇಕಂತೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್.